ಏನಂದ್ರೆ ಇಲ್ಲಿ ಹಾಸ್ಪಿಟಲೇ ಸರಿ ಇಲ್ಲ. ಯಾಕಂದ್ರೆ ವಾಶ್ರೂಮ್ ಬಂದು ಇಷ್ಟು ಜನ ಬರ್ತಾರೆ, ಲೇಡೀಸ್, ಪ್ರೆಗ್ನೆಂಟ್ ಲೇಡೀಸ್ ಇದಾರೆ, ಎಲ್ಲ ಏಜ್ ಪೀಪಲ್ ಇದ್ದಾರೆ. ಆದ್ರೆ ಇಲ್ಲಿ ಬಂದು ಒಂದೇ ಒಂದು ವಾಶ್ರೂಮ್, ಇವತ್ತು ಮಾತ್ರ ಇನ್ನೊಂದು ವಾಶ್ರೂಮ್ ಓಪನ್ ಮಾಡಿದ್ದಾರೆ ಅಷ್ಟೇ. ಇವತ್ತು ಯಾಕೆ ಓಪನ್ ಮಾಡಿದ್ದಾರೆ ಅಂದ್ರೆ ಇವ್ರು ಬರ್ತಾ ಇದಾರೆ, ಅದಕ್ಕೆ ಇವ್ರು ಓಪನ್ ಮಾಡಿದ್ದಾರೆ ಅಷ್ಟೇ. ಟ್ಯಾಬ್ಲೆಟ್ ಬಂದು ಇಲ್ಲಿ ಕೇಳಿದ್ರು ಕೂಡ ಲೇಡೀಸ್ಗೆ ರೆಸ್ಪೆಕ್ಟೇ ಇಲ್ಲ. ಏನು ಒಂದು ರೆಸ್ಪೆಕ್ಟ್ ಕೊಟ್ಟು ನಾವು ಅಣ್ಣ ಅಂತ ಹೇಳ್ತೀವಿ, ಅದಕ್ಕೆ ರೆಸ್ಪೆಕ್ಟ್ ಅವ್ರು ತಿರ್ಗಾ ಕೊಡ್ಬೇಕಲ್ವಾ? ರೆಸ್ಪೆಕ್ಟೇ ಕೊಡಲ್ಲ ಇಲ್ಲಿ. ಏನಿದ್ರು ಹೋಗು ಅವ್ರು ಇವ್ರು ಯಾರಾದ್ರೂ ಬಂದ್ರೆ ಡೈರೆಕ್ಟ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ನಮ್ಮನ್ನ ಏನು ಮಾಡಲ್ಲ, ಅಷ್ಟೇ ವೇಟ್ ಮಾಡ್ಬೇಕು. ಇಲ್ಲಿ ಹೋಗಿ ಅಲ್ಲಿ ಹೋಗಿ, ಇಲ್ಲಿ ಹಾಸ್ಪಿಟಲೇ ಸರಿ ಇಲ್ಲ. ಯಾರಾದ್ರೂ ಬಂದ್ರೆ ಮಾತ್ರ ಇಲ್ಲಿ ಮಾಡ್ತಾರೆ ಅಷ್ಟೇ. ಟ್ರೀಟ್ಮೆಂಟ್ ಮಾತ್ರ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ, ಆದ್ರೆ ಡಾಕ್ಟರ್ ಇರುವಾಗನೇ ಕೊಡ್ತಾರೆ. ಡಾಕ್ಟರ್ ಇರಲ್ಲ ಅಲ್ವಾ? ನಿಮಗೆ ಏನ್ ಸಮಸ್ಯೆ ಆಗಿದೆ? ಏನ್ ಸಂಬಂಧ? ಅದೇ ಈ ಹಾಸ್ಪಿಟಲ್ ನಲ್ಲಿ ವಾಶ್ರೂಮ್ ಇಲ್ಲ. ಫಸ್ಟ್ ಅದು ನೀವು ನೋಡಿದ್ರು ಕೂಡ ಗೊತ್ತಾಗುತ್ತೆ ಆ ವಾಶ್ರೂಮ್ ಯಾವ ಗೆತ್ತಿನಲ್ಲಿ ಇದೆ. ಇದು ಲಾಕ್ ಕೂಡ ಇಲ್ಲ ವಾಶ್ರೂಮ್ಗೆ. ಹೆಂಗ್ ಹೋಗ್ತಾರೆ, ಹೆಂಗ್ ಬರ್ತಾರೆ? ಅದೇ ಇದು ಪ್ರಾಬ್ಲಮ್. ಊಟ, ಟ್ರೀಟ್ಮೆಂಟ್ ಎಲ್ಲ ಕರೆಕ್ಟ್ ಆಗಿದೆಯಾ? ಅವ್ರು ಊಟ ಕರೆಕ್ಟ್ ಆಗಿ ಹೋಗ್ತಾ ಇದಾರೆ. ಟೈಮ್ 1 hour ಅಂದ್ರೆ 1 hour ಹೋಗ್ತಾರೆ. ಆದ್ರೆ ಬರೋದು ಮಾತ್ರ 2 o'clock ಅಂತಾರೆ. 2 o'clock ಬರಲ್ಲ. ಅವ್ರು 2:30, 2:45, 3 o'clock ಹಂಗೆ ಬರೋದು. ಏನಿದ್ರು ರಿಪೋರ್ಟ್ ಕೂಡ ಕೊಡಕ್ಕೆ ವೇಟ್ ಮಾಡಿ ನಾವು ಟಯರ್ಡ್ ಆಗ್ಬೇಕು. ಇಲ್ಲಿಂದ ಅಲ್ಲಿ ಹೋಗಿ, ಅಲ್ಲಿಂದ ಇಲ್ಲಿ ಬನ್ನಿ ಅಂತ ಹೇಳ್ತಾನೆ ಇರ್ತಾರೆ, ಮಾತ್ರ ಕರೆಕ್ಟ್ ಆಗಿ ಏನು ಕೊಡಲ್ಲ ಅವರು. ಸುಮಿತ್ರಾ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.